ಬಿಡ್ರಿ. ಯಾರ್ಯಾರು ಏನೇನು ಅನ್ಬೇಕು ಅಂದ್ ಕಟ್ಕೊಳ್ರಿ. ಇನ್ನೇನು ಮಾಡೋಕ್ಕಾಗತ್ತಾ? ನಾವು ಮಾಡಿದ್ವೆ. ನಿಮ್ಮ ಅಣ್ಣಲ್ಲಪ್ಪ ಕರ್ಕೊಂಡ್ ಬಂದಿದ್ದು ಆ ಉಮಾಪತಿನ, ಅವನಿಂದನೇ ಎಲ್ಲ ಆಗಿದ್ದು. ಇಲ್ಲ ಅಂದಿದ್ರೆ ಎಷ್ಟು ನೆಮ್ಮದಿಯಾಗಿದ್ವಿ ನಾವು. ಗಂಜಿ ಉಂಡ್ರು ಮನ್ಸಿಗರ ನೆಮ್ಮದಿತ್ತು. ಏನು ಮಾಡೋಕ್ಕಾಗತ್ತಾ? ಇನ್ನ ಏನೇನು ಅಂದ್ ಕಟ್ಕೊಂತೀಯ ನೋಡು, ಕಟ್ಕೋ. ನೋಡಿ ಸಂಗೀತಕ್ಕ, ನಾವೇ ನಿಮಗೆ ನಮ್ಮ ಬಾಯಾಗ ಹಲ್ಲು ಜಾಸ್ತಿಯಾಗಿ ಮಾತಾಡಕತ್ತಿಲ್ಲ. ನೀವು ಮಾತಾಡಿದ್ದನ್ನು ಮಾತ್ರ ನಾವು ಮಾತಾಡಿ ಅಷ್ಟೆ. ಇವ ಮುಗಿಸ್ರಿ ಇಬ್ರು, ಸಾಕು. ಆಗಿದ್ದಾತು ಹೋಗಿದ್ದೋತು. ನಡ್ರಿ, ಇವತ್ತೊಂದಿನ ಇರುವಂತ್ರಂತ. ಬಾರವ, ಒಂದಿಟ್ಟು ಏನರ ಮಾಡೋಣಂತ. ಅವನ್ನೆಲ್ಲ ಬಿಡ್ರಿ, ಇನ್ನರ ಚಂದಾಗ ಹೊಂದ್ಕೊಂಡು ಹೋಗೋದು ಕಲೀರಿ. ಅತ್ತಿಯರ, ಇನ್ನ ನನ್ನ ಮಾತು ಮುಗ್ದಿಲ್ರಿ. ಅಲ್ರಿ, ಸಂಗೀತಕ್ಕ ಅಂದ್ಲು ನನಗಾಗದಲ್ಲ ಇವ್ರನ್ನೆಲ್ಲ ಸಾಕಾಕ ಹಂಗೆ ಹಿಂಗೆ ಅಂತಂದು. ಅವಾಗ ನೀವೇನಂದ್ರಿ? ಯಾವಾಗೂ ಈ ಮಾತು ಹೇಳ್ಬೋದಿತ್ತಲ್ಲ, ಏನೋ ಕಷ್ಟದಾಗ ಅದಾರ, ಏನೋ ಹೆಂಗ ನಡ್ಸ್ಕೊಂಡು ಹೋಗ್ರಿ ಎರಡು ಸಂಸಾರನ ಅಂದಿದ್ರಂದಿದ್ರ ನೀವು ಅತ್ತೆಯಾಗಿ ಮರಿ ದುಡಿಸ್ಕೊತಿದ್ರಿ. ನೀವು ಮಾಡಿದ್ದೇನ್ರಿ ಅತ್ತೀರ? ಏನು ಮಾಡಿದ್ರಿ ನೀವು? ಅವ್ರಂದ್ರು ನಾವು ಮಾಡ್ಕೋತೀವಿ, ಅವ್ರದವ್ರು ಮಾಡ್ಕೊಳಕ್ಕೆ ಹೇಳು, ನಮ್ಗೆ ಮಾಡೋದಾಗಲ್ಲ ಅಂತಂದು. ಅದಕ್ಕೆ ಹೂ ಅಂದ್ರಿ. ಇದೆಯಾ ನ್ಯಾಯ ರೀತಿಯಾರ? ಅಯ್ಯ, ಮತ್ತೇನು ಗುದ್ದಾಡಕಚ್ಚು ನಾನು? ಹಾಂ ಅಲ್ಲೇವಾ ಗುದ್ದಾಡಕಚ್ಚದ ಹಂಗಲ್ಲ, ನೀನು ಕೇಳಬೇಕಿತ್ತು. ಏನವ ಅವನು ಒಂದು ಕಾಲದಾಗ ನಿಮ್ದು ಎಲ್ಲ ಎಡಬಲ ನೋಡ್ಯಾನ, ಈಗ ಅವನ ಪರಿಸ್ಥಿತಿ ಚಲೋ ಇಲ್ಲಂದ್ರ ನೀ ಹಿಂಗನ ಮಾತಾಡೋದಂತಂದು ನೀನು ನಿನ್ನ ದೊಡ್ಡ ಸೊಸಿಗೆ ಕೇಳಬೇಕಿತ್ತವ. ನೀ ಕೇಳಿದ್ದಂದಿದ್ರ ನನ್ನ ದೃಷ್ಟಿಯಾಗಿ ನೀನು ನಮ್ಮವ್ವಾಗಿ ಭಾಳ ದೊಡ್ಡಕ್ಕಿದ್ದಿ. ಈಗ ನೀನು ಎಷ್ಟು ಚೀಪ್ ಅದು ಗೊತ್ತಂಬೆ ನನ್ನ ದೃಷ್ಟಿಯಾಗಿ ನೀನೀಗ. ನೋಡ್ರಪ್ಪ, ನಾನಂತೂ ಹೇಳಕತ್ತೀನಿ ಮುಗಿಸ್ರಿ ಅಂತಂದು. ಈಗೇನು ಮುಗಿಸಿ ಉಣ್ಣಕ್ಕೆ ಪಣ್ಣಕ್ಕೆ ಬರ್ತೀರ ಇಲ್ಲ? ನೋಡ್ರಲ್ಲಗ್ಲೇ 8 ಗಂಟೆ ಆಯ್ತು. 1-3 ತಾಸಿಂದ ಇದನ್ನ ಮಾತಾಡಕತ್ತೀರಿ, ಮುಗಿಯೋದಲ್ಲ. ಅದೇನೋ ಅಂತಾರಲ್ಲ, ಸುಮ್ಮನೆ ಯಾಕೆ ತಡೀತಿರ್ತಾಡ್ರಿ ಅತ್ತಿಯರ? ಇನ್ನೂ ಏನೇನು ಹೊಟ್ಟೆಗೆ ಇಸ ಇಟ್ಕೊಂಡ್ರನ್ನ ಇಬ್ರು ಗಣ್ಣ ಅಂತ ಎಲ್ಲ ಹೇಳ್ಬಿಡ್ಲಿ ನಮ್ದು. ನಾವೇನು ಇಸ ಇಟ್ಕೊಂಡಿಲ್ರಿ ಅತ್ತಿಗೆ ಮರ, ಹೇಳಿದ್ವಿ ನೀವೆಲ್ಲ ಹಿಂಗೆ ಮಾಡಿದ್ರಿ, ನಮಗವು ಎಷ್ಟು ನೋವು ಆದವು. ನಾವು ಯಾಕೆ ಕೇಳ್ದ ಮನೆ ಬಿಟ್ಟು ಹೋದ್ವಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ಹೌದು ಬೇಯವ್ವ, ನೀನು ಯಾವಾಗ ನಾನು ಬೇಕಾ ಬೇಡ ಅಂತ ನೀನು ಕೇಳಿದಿ, ನನಗೆ ತಾಯಿ ಬೇಕಾ ಅಥವಾ ಹೆಂಡತಿ ಬೇಕಾ ಅಂತ ಆರಿಸ್ಕೊಂಡಾಗ ನಾ ಯಾರನ್ನ ಆರಿಸ್ಕೊಳ್ಬೇ? ನೀನ ತಂದ ಮೇಲೆ ಅಲ್ಲ ನನ್ನ ಹೆಂಡತಿನ ಮದುವೆ ಆಗಿರೋದು. ಈಗ ನಿನಗಾಯ್ತು ಸರಿ ಅನ್ಸುತ್ತೆ, ಹೇಳಿ ನೋಡೋಣ. ಆತಪ್ಪ, ಆತು, ನಂದ ತಪ್ಪದು ಆತ. ಈಗೇನು ನಿನ್ನ ಹೆಂಡತಿ ನಿನ್ನ ಕಾಲಿಗೆ ಬಿದ್ದು ನಿಮ್ಮಿಬ್ರದ್ದು ಪಾದ ತೊಳೆದು ನೀರು ಕುಡಿಲೇನ? ಹೇಳ್ಬಿಡು, ಕುಡಿದು ಬಿಡ್ತೀನಿ. ಅದು ಏನು ಹಚ್ಚಿಬಿಟ್ಟು ನಾನು ನೋಡಕತ್ತೀನಿ ಬಂದಾಗಿದ್ದನು. ಯವ್ವ ನೀ ಹಿಂಗೆ ಮಾಡಬೇಕಿತ್ತು. ಯಾಕೆ ಅಂತೀನಿ ನಾನು ದೊಡ್ಡಕ್ಕಿಲ್ಲ ನಿಮ್ಮವ್ಲ. ನಾನು 108 ಮಾಡ್ತೀನಿ. ನನಗೇನು ಬರ್ತಾ ಮನ್ಸಿಗೆ ಅದನ್ನು ಮಾಡ್ತೀನಿ ನೋಡ್ಲಾ. ಏನ್ಲ ನಿಂದೀಗ? ಯಾವತ್ತಿದ್ರೂ ನಿನ್ನನ್ನು ತಿದ್ದಕ್ಕಾಗೋದಿಲ್ಲ, ನಾ ತಿದ್ದಕ್ಕೆ ಹೋಗೋದು ಇಲ್ಲ. ನಡಿ ಅಷ್ಟ ಮುಗಿಸ್ಬಿಡ್ಬೇಕು. ಏನು ಎಲ್ಲಾನು ದೀರ್ಘ ಕಚ್ಚೋದು. ಅಯ್ಯ ಬಾಬಾ, ಏನರ ಒಂದಿಟ್ಟು ಅಡುಗೆ ಮಾಡ್ಕೊಂಡು ಉಣುವಂತ್ರಿ ಅಂತ. ಬಾಕಿ ನಿಮ್ಮ ಅಕ್ಕಗೆ ನೀನು ಒಂದಿಟ್ಟು ಆಸರ ಅದೆ ಅಂದ್ರೆ ಮಾಡ್ತಾಳೆ. ಏನರ ಒಂದಿಟ್ಟು ರೊಟ್ಟಿ ಪಟ್ಟಿ ಎಲ್ಲ ನಾವು ಭಾಳ ದಿನ ಆಗೈತಿ, ಆಕಿ ಮನ್ಸಿಗೆ ಬೇಸರ ಆಗೈತೆ ಅಂತ ರೊಟ್ಟಿ ಪಟ್ಟಿ ಏನೂ ಮಾಡಿಲ್ಲ. ನಡಿ ಒಂದಿಟ್ಟು ರೊಟ್ಟಿ ಪಟ್ಟಿ ಯಾರ ಮಾಡು. ಯವ್ವ, ನಾನು ಹೆಂಡತಿ ಯಾರು ರೊಟ್ಟಿನೂ ಮಾಡೋದಿಲ್ಲ, ಪಟ್ಟಿನೂ ಮಾಡೋದಿಲ್ಲ. ಹೇಳ್ತೀನಿ ಕೇಳು. ಆಕಿಗೆ ಬೆಡ್ ರೆಸ್ಟ್ ಬೇಕಂತ ಹೇಳ್ಯಾರ. ಭಾಳತ್ ನಿಂದ್ರಕ್ಕೂ ಆಗೋದಿಲ್ಲ, ಕುಂದ್ರಕ್ಕೂ ಆಗೋದಿಲ್ಲ. ನಾನು ಆಗಲೇ ನಿಂತಿದ್ಲು, ಆಕಿಗೆ ಪಾಪ ಸೊಂಟ ಬೇಕತ್ತಂದ ಅಂತ ಈಗ ನಿಂತಾಳ. ಜಾಸ್ತಿ ಕುಂದ್ರಕ್ಕೂ ಆಗೋದಿಲ್ಲ ಆಕಿಗೆ. ಹಂಗೆ ಭಾಳ ಜೋಪಾನ ಮಾಡಿ ನೋಡ್ಕೋರಿ ಅಂತ ಹೇಳ್ಯಾರ ಡಾಕ್ಟ್ರು. ಅಯ್ಯಯ್ಯ, ಅದಿ ಅಂತ ಬಸ್ರಯ್ಯಪ್ಪ, ನಿನ್ನೆಂತ ಆಗಿರೋದಾರ. ಅದು ಹೆಂಗ ಒಂದು 2 ರೊಟ್ಟಿ ಬಡದ್ರ ಏನು ಹಾಗ ಏನು ರಾಬಿಡುತ್ತೆ? ಏನು ಹಾಗ್ಯಾಕದು? ಇಲ್ರಿ ಅತ್ತೀರ, ನಾ ಮಾಡೋದಲ್ರಿ. ಡಾಕ್ಟ್ರ್ ಹೇಳಿದ್ಮ್ಯಾಗ ಅವ್ರು ಹೇಳ್ದಂಗೆ ಕೇಳಬೇಕು. ನಾನೇನ್ರ ಅವ್ರು ಹೇಳ್ದಂಗೆ ಕೇಳಿದ್ರೆ ಏನಾರ ಆಗಿ ಮತ್ತೆ ಹೆಚ್ಚು ಕಮ್ಮಿ ಆದ್ರೆ ಮತ್ತಂತೀರಿ ನೀವು ನಿನ್ಗೆ ಯಾರು ಮಾಡಂದ್ರು ಅಂತ ಹೇಳಿ. ಇಲ್ರಿ, ನಾನಂತೂ ಮಾಡೋದಲ್ರಿ. ನಾನಂತೂ ಇಲ್ಲಿ ಕೆಲಸ ಮಾಡಕ್ಕೆ ಬಂದಿಲ್ಲ, ನಾನು ವಿಷಯ ಹೇಳಕ್ಕೆ ಬಂದಿದ್ದೆ. ನಾವು ನಾಳೆ ಬೆಳಗ್ಗೆ ಹರಿದ್ರೆ ಎಟ್ಟತ್ತಿದ್ರು ನಿಲ್ಲೋದಿಲ್ಲ, ಇಲ್ಲಿಂದ ಹೋಗ್ತೀವಿ. ನೋಡವ, ಏನೂ ಆಗೋದಿಲ್ಲ. ನಾವೇನು ಬಸರಾಗಿಲ್ಲನ, ನಾವೇನು ಹಡ್ದಿಲ್ಲನ, ನಾವೇನು ಮಾಡೇ ಇಲ್ಲನ. ನಾನು 2 ಮಕ್ಕಳು ಹಡ್ದೀನಿ, ನನಗೂ ಎಲ್ಲ ಗೊತ್ತೈತಿ. ಏನು ಹಾಗ ಡಾಕ್ಟ್ರ್ ಹೇಳಾರಂತೇನು ತೀರಾ ಏನು ಹಾಗ ಅದೇನೋ ಅಂತಾರಲ್ಲ, ಬಗ್ಸ್ಯಾಗ ಇಟ್ಕೊಂಡು ಆಡೋಕ್ಕಾಗತ್ತನ ಬಸರನ್ನ? ಇಲ್ಲ, ಹೌದಿಲ್ಲ? ನೋಡ್ರಿ ಅತ್ತೀರ, ನನಗಂಕರು ಮಾಡೋದು ಆಗಲ್ರಿ. ನಾನಂತೂ ಮಾಡೋದಿಲ್ಲ ಅಷ್ಟೆ. ಬೇಡ ಬಿಡವ, ಬೇಡ. ನಾವ್ರಿ ಏನು ಮಾಡೋನು? ಏನಪ್ಪ ಅಪ್ಪ ಅಪರೂಪಕ್ಕೆ ಬಂದಾರ ಇಬ್ರು ಗಂಡ ಹೆಂಡತಿ. ರೊಟ್ಟಿ ಚಪಾತಿ ಹೆಂಗೂ ನಮ್ದು ಹೊಲದ ಪುಂಡಿ ಪಲ್ಲೆ ಸೊಪ್ಪಿತ್ತು, ಹಕ್ಕರಿಕಿತ್ತು, ಅನ್ನ ಚಂದಾಗ ಒಂದಿಟ್ಟು ಏನಾರ ಮಾಡಿ ಉಂತಾರನ ಅನ್ಕೊಂಡೆ. ಮತ್ತು ಒಲ್ಲೆ ಅಂದ್ರೆ ಬಿಡ್ರಿ, ನಾವೇನು ಮಾಡೋನು? ಪುಂಡಿ ಪಲ್ಲೆ ಮಾಡ್ಕೊಂಡು ತಿನ್ನಕ್ಕೆ ಜಗ್ ಬೇಕಾದಷ್ಟು ಹೊಲದ ಸೊಪ್ಪು ಐತಿ. ನೋಡ್ರಿ, ನಿಮ್ಮ ಇಷ್ಟ. ಮೈಯಾಗ ಏನೋ ರಕ್ತ ಆಗತ್ತಂತ ಸೊಪ್ಪು ತಿಂದ್ರೆ ಅದಕ್ಕೆ ಅಂದ್ಯವ. ನೀನೇನೋ ಅಂತಾರಲ್ಲ, ಬಿಡು. ಇನ್ನೇನು ಮಾಡೋದೈತಿ? ನನಗೇನಾಗತ್ತೆ ನಾ ಮಾಡ್ತೀನಿ. ನನಗಂಕರು ಅನ್ನ ಸಾರು ಮಾಡೋಕ್ಕಾಗತ್ತೆ ನೋಡ್ಯವ. ಮಾಡ್ಲಾ? ಮಾಡೇವಾ, ಒಂದು ತನ್ನ ಸರಿ ತಿಂದ್ರೆ ನಮ್ಮಿಬ್ರಿಗೇನು ತೊಂದರೆ ಆಗೋದಿಲ್ಲ.
ನಾನು ಅಲ್ಲಿ ಹೋದ್ಮ್ಯಾಗ ಕನಾವಳಿ ಐತಿ ನಮ್ದ ಲಿಂಗಾತ್ರದ್ದು ಆ ಕನಾವಳ್ಯಾಗ ಹೇಳ್ತೀನಿ ದಿನಾನು ಒಂದು 10 ರೊಟ್ಟಿ ಕೊಡಕ್ಕೆ ತಂದು ಕೊಡ್ತಾರೆ. ನಾನು ಹೆಂಡತಿ ನಾನು ಜೋಪಾನ ಮಾಡ್ಲಾರ್ದು ಇನ್ಯಾರು ಮಾಡ್ತಾರೆ ಬೇ ಪಾಪ ಆಕಿ ನಾನು ಈ ಬಿಸ್ಲಾಗ ಒಲಿ ಮುಂದೆ ನಿಂದ್ರಿಸ ಕುಂತ ಬಡ್ಬೇಕ ಒಟ್ಟು ಕುಂತು ಬಡಿದ್ರು ಹೊಟ್ಟಿಗೆ ತ್ರಾಸ ಅಂತ ಹೇಳ್ಯಾರ, ನಿಂತು ಬಡಿದ್ರು ಹೊಟ್ಟಿಗೆ ತ್ರಾಸ ಅಂತ ಹೇಳ್ಯಾರ. ಲೋ ನಿಮ್ಮ ಮೌಲ ಮಾಡ್ತಿದ್ದಿದ್ದು ಆ ಏನು ಒಂದಿಟ್ಟು ಕರುಣೆ ಕಕ್ಲತ್ ಏನೂ ಇಲ್ಲಲ್ಲ, ಏನಾಗತ್ತೆ ನಿನ್ನೇದು ಒಂದು 4 ರೊಟ್ಟಿ ಮಾಡಿದ್ರ? ನೋಡ್ಯವ ನಾವಿಲ್ಲಿ ಬಂದಿರೋದು ಯಾರ್ದು ಚಾಕ್ರಿ ಮಾಡೋಕ್ಕಲ್ಲ, ಹೇಳಕ್ಕೆ ಬಂದಿದ್ವಿ ಹಿಂಗೆ ವಿಷಯ ಅಂತಂದು ಹೇಳಿವಿ. ಈಗ ನೀವಿರಂದ್ರೆ ಇರ್ತೀವಿ, ಬ್ಯಾಡಂದ್ರೆ ಯಾವ್ದಾರ ಗುಡಿ ಕಟ್ಟಿಗಾರ ಇದ್ದು ಹೋಕ್ಕಿವಿ. ಈಗ ವಸ್ತಿ ಬಸ್ಸಿನ 8:15 ಐತಿ, ಹೋಗುತ್ತೆ ಕೊಪ್ಪಳಕ್ಕೆ ಹೋಗಂದೇನು ನಾವು. ಏ ಗಾಯಿ ಸಾಕು ಸುಮ್ಮನಿರ ನಡ್ರಿ, ಏನೈತದ ನುಣ್ಣನಂತ ನಡಿ. ನಿನಗೇನವ ಆರತಿ ಮಾಡ್ಬೇಕನವ ಸಂಗೀತ? ಆ ನಡಿ, ಏನೈತ ಅದನ್ನ ಮಾಡು. ಇನ್ನೇನೈತಿ 4-5 ದಿನದ ಹೊತ್ತಾತು ಅದನ್ನ ತಿನ್ನಕ್ಕೆ ಹತ್ತೀವಲ್ಲ, 3 ಹೊತ್ತು ಅನ್ನ 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 ಅನ್ನ. ಮೊದ್ಲ ಸುಗರ್ ಇದ್ದಾರ ನಾವು, ನಿನ್ನ ಕೈಯಿಂದ ಅನ್ನ ತಿಂದು ನಮ್ದು ಎಲ್ಲಿ ಎತ್ತಿಡ್ತೀರಿ ಅನ್ನ. ನಡಿ, ನಿಮಗೆ ತಿನ್ನೋದು ಹತ್ತೈತ್ರಿ ಅತ್ತಿಯಾರ, ನಿಮಗೆ ತಿನ್ನೋದು ಹತ್ತೈತ್ರಿ. ನೋಡ್ರಿ ನಿಮ್ಮ ಸಣ್ಣ ಮಗ ಸಸಿ ಹೆಂಗೆ ಹಠ ಅಂತಾರ, ಅದನ್ನೆಲ್ಲ ನೋಡ್ಕೊಂಡು ಹೆಂಗೆ ನಿಂತೀರಿ ನೋಡ್ರಿ ನೀವು. ಅನ್ನಂಗ ಅತ್ತಿಯಾರ ಪುಟ್ಟ ಕೇಳಿದಲ್ರಿ? ಅಯ್ಯೋ ಹೌದಲ್ಲ, ನನ್ನ ಮಗಳು ಇನ್ನೂ ಬಂದೇ ಇಲ್ಲ, ಆಟ ಆಡಕ್ಕೆ ಹೋಗಿದ್ದು. ಯವ್ವ ನಾನು ನನ್ನ ಮಗಳು ಕರ್ಕೊಂಡ್ಬರ್ತೀನಪ್ಪ. ಆಗಿದ್ದಾತ ನಡಿಯವ ನಡಿ, ಒಳ ನಡಿ, ಕೈಕಾಲು ಮುಖ ತಕ್ಕೋರಿ ನಡ್ರಿ. ದೇವ್ರ ಮುಂದೆ ಒಂದು ದೀಪ ಹಚ್ಚಿ ನಡ್ರಿ. ನಿಮ್ಮ ಜೊತೆ ಮಾತಾಡ್ಕೊಂತ ನಾವು ದೇವ್ರ ಮುಂದೆ ದೀಪ ಗೀಪ ಎಲ್ಲ ಬಿಟ್ಕೋತೀವಿ. ನಡ್ರಿ ಹಚ್ಚಿ ನಡ್ರಿ. ಹೆಂಗೂ ಖುಷಿ ವಿಚಾರ ಹೇಳಿರಿ. ನಾ ಒಂದೀಟ ಏನ್ರ ಸ್ವೀಟ್ ಮಾಡವ ನೀನಾ ಗೀತ. ಆತಾಳ್ರಿ ಮಾವರ್. ಯಪ್ಪ ಏನು ಸ್ವೀಟ್ ಮಾಡೋದು ಬೇಡ, ನಾವು ತಂದೀವಿ ಸ್ವೀಟು, ಅದನ್ನು ಎಲ್ಲರಿಗೂ ಹಾಕ್ತೀವಿ ಒಂದು ತಟ್ಟಿಗೆ. ಅಲ್ಲಿ ಏನೈತೆ ಅದನ್ನು ಉಣ್ತೀವಿ, ಏನು ಬೇಡ. ಆತಪ್ಪ ನಿನ್ನಿಷ್ಟ. ಆದ್ರೂ ರೀ ನಮ್ಮ ಮನೆ ಅನ್ನೋದೈತಲ್ಲ ಆ ಫೀಲ್ ಅದು ಹೋಗೋದಲ್ರಿ, ಅದೇನೋ ನೆಮ್ಮದಿ ಮನ್ಯಾಗ. ನಾ ಹೇಳಾರೆ ನಮ್ದಲ್ಲ ಮನೆ, ಹಿರಿಯರು ಭಾಳ ಬದುಕಿದ ಮನೆ, ಎಷ್ಟು ನೆಮ್ಮದಿ ಇದೆ ಗೊತ್ತನ. ಏನೋ ಒಂಥರ ತಾಜಾ ಹವಾ ಅನ್ಸುತ್ತೆ, ಉಸಿರಾಡ್ಸಕ್ಕೆ ಭಾಳ ಹಿತ ಅನ್ಸುತ್ತೆ. ಹಳ್ಳಿ ವಾತಾವರಣ, ಹಳ್ಳಿ ಮನೆ ಹೇಳಾರೆ ನಾನು. ನೋಡು ವಾಪಸ್ ಇಲ್ಲಿರೋ ಯೋಚನೆ ದಯಮಾಡಿ ಮಾಡೋಕ್ಕೆ ಹೋಗ್ಬೇಡ. ನಾವೊಂದು ಕೂಸು ಕೈಯಾಗೆ ಎತ್ಕೊಂಡ ಇಲ್ಲಿ ಬರೋಣ. ಅದು ಏನಾರ ಬೇಕಾತಂದ್ರೆ ರೊಕ್ಕದ್ದು ಅದು ಮನೆ ನಡ್ಸಕ್ಕೆ ಅದನ್ನೆಲ್ಲ ಸಹಾಯ ಮಾಡೋನು. ಆದ್ರೆ ಯಾವುದ ಕಾರಣಕ್ಕೂ ಬೇಡ ಇಲ್ಲಿರೋದು. ನೀ ಇಲ್ಲಿದ್ರೆ ನಿನಗೂ ತೊಂದ್ರೆನ, ನಿನ್ನ ಮಗುಗೂ ತೊಂದ್ರೆನ, ಹೇಳೋದು ಕೇಳು. ಸರಿ ಅಲ್ರಿ. ಏಯ್ ಎಲ್ಲ ಹೋಗಿದ್ದೀನಿ ನಿಹಾರಿಕಾ? ಎಲ್ಲ ಹೋಗ್ಲಿ, ಎಲ್ಲೂ ಯಾರು ಬರೋದ ಇಲ್ಲ ಹೊರಗ. ಇಲ್ಲ ನಾನ ಕುತ್ಕೊಂಡಿದ್ದೆ ಕಟ್ಟಿ ಮ್ಯಾಗ, ಅದು ಆವಾರದ ಬಾಗ್ಲ ಹಾಕಿರಿ, ಹೊರಗೆ ಹೋಗೋ ಹಂಗಿಲ್ಲ ಏನಿಲ್ಲ. ಎಲ್ಲಿ ಹೋಗ್ತಾರ, ಇಲ್ಲೇ ಕುತ್ಕೊಂಡು ನೋಡು. ಹೇಳು ಏನು ಅಲ್ರಿ ಅಂತ ನಿಂದ್ರಿಸಿದಿ? ಅಲ್ಲ ರೀ, ಒಂದಿಷ್ಟು ಸ್ವೀಟ್ ಮಾಡಿದ್ರೆ ಏನಾಗ್ತಿತ್ರಿ ನಿಂತ್ಕೊಂಡು. ಏನು ಅಷ್ಟು ಏನು ರೆಸ್ಟ್ ಮಾಡಂತ ಹೇಳಿಲ್ಲಲ್ಲ ಡಾಕ್ಟ್ರು. ನಾರ್ಮಲ್ ಆಗಿ ರೆಸ್ಟ್ ಮಾಡಿರಿ, ಜಾಸ್ತಿ ಭಾರ ಎತ್ತಬೇಡ್ರಿ, ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ರಿ ಅಂದಾರ. ನೀವು ಹೇಳ್ತೀನಿ ಅಂತ ಏನು ಹಂಗೆ ಹೇಳೋದನ್ನ? ಓಹೋ ಮನ್ಮತ ಹೀತಿ ಸೌದ್ ಬಿಟ್ರೆ. ನನಗೂ ಭಾಳ ದಿನ ಆಗಿತ್ತು, ರೊಟ್ಟಿ ಮಾಡ್ಕೊಂಡು ತಿಂದು ಒಂದಿಷ್ಟು ಮಾಡ್ಕೊಡ್ತಾಳಂದ್ರೆ ಬಡ್ದು ಮಾಡ್ತಾಳ. ನಾನಾದ್ರೂ ಲಟ್ಟಿಸ್ತೀನಿ, ರುಚಿ ಇರ್ತಾವ ಅಂತಂದ್ರೆ ಇಷ್ಟು ನಾಟಕ ಮಾಡ್ತಾವಡು. ಏನು ಸೌದೋಗ್ಬಿಡ್ತಾಳೆ ಕಾಣದೇರಿ ಹೆಂಡ್ತಿ ಇವಂಗ. ಅಲ್ಲ ಇದಕ್ಕೆ ಏನು ಅವಶ್ಯಕತೆ ಐತೆ ಹೇಳು. ನೋಡು ನಮ್ಮಿಬ್ರಿಗೂ ಒಳ್ಳೇದಾಗೈತಂತ ಕೇಳಿ ಖುಷಿ ಪಟ್ಟಿರೋದಕ್ಕಿಂತ ಉರ್ಕೊಂಡು ನಿನಗಿನ್ನ ಏನಾರ ತೊಂದರೆ ಮಾಡೋಕೆ ಪ್ರಯತ್ನ ಮಾಡ್ತಾಳೆ ಹೊರತು ನಮ್ಮ ಅತ್ತಿಗೆಮ್ಮ ಯಾವುದ ಕಾರಣಕ್ಕೂ ಸ್ವೀಟ್ ಮಾಡಿಕೊಡೋದಿಲ್ಲ. ಆಮೇಲೆ ನೀ ಮಾಡಿ ಸ್ವೀಟ್ ಮುಟ್ಟೋದು ಇಲ್ಲ. ಸುಮ್ಮನೆ ಮನೆಯಾಗೆಲ್ಲ ಮಾಡಿ ನೀ ದಣ್ಕೊಂಡು ಎದಕ್ಕೆ ಬೇಕು? ತಂದಿವಿ ಇಲ್ಲಿಗೆ ಸ್ವೀಟ್ ಬಾಕ್ಸು, ಬೇಕಾದ್ರೆ ತಿಂತಾರ, ಸಾಕಾದ್ರೆ ಆಕಳ ಕರೆ ಎತ್ತಿಗೆರೆ ಹಾಕ್ತಾರ. ಯಾಕೆ ತಲೆ ಕೆಸ್ಕೋತಿ? ರೀ ಎತ್ತು ಆಕಳ ಏನೂ ಇಲ್ಲರಿ, ಎಲ್ಲ ಕೊಟ್ಬಿಟ್ಟಾರ. ಏನು ಯಾನೂ ಇಲ್ಲನ? ನಮ್ಮ ತುಂಗವ ಭದ್ರಣ್ಣ ಯಾರೂ ಇಲ್ಲನ? ಆಕಳನೂ ಇಲ್ಲ, ಎತ್ತು ಇಲ್ಲ. 2 ಎತ್ತು ಕೊಟ್ಟಾರಂತ, ಆಮೇಲೆ ಅದೊಂದು ಆಕಳನ್ನು ಕೊಟ್ಟಾರಂತ. ಎಮ್ಮಿತ್ತಲ್ಲ ಅದು ಇಲ್ಲ. ಹೋಗ್ಲಿ ಬಿಡು, ತಲೆ ಕೆಸ್ಕೋಬೇಡ. ಇವತ್ತೊಂದಿನ ಹೆಂಗ ಅಡ್ಜಸ್ಟ್ ಮಾಡ್ಕೊ. ನಾನು ನಾಳೆನ ಮುಂಜಾನೆ ಹೋಗ್ಬಿಡೋಣ. ನಾಷ್ಟಾಗಿಷ್ಟ ಅಂತ ಏನು ತಲೆ ಕೆಸ್ಕೋಬೇಡ. ಅಲ್ಲೇ ಮುಂಜಾನೆ ಹೋಗಿ ಕೊಪ್ಪಳದಾಗ ಎಲ್ಲರ ಮಾಡೋಣಂತ ನಾಷ್ಟ. ನಾನು ನಿನ್ನ ಮನೆಗೆ ಬಿಟ್ಟು ನಾ ಹಂಗೆ ಜಳಕ ಮಾಡಿ ಹೋಗ್ಬಿಡ್ತೀನಂತ ಆಫೀಸಿಗೆ. ಸರಿಯಪ್ಪ ಹಂಗೆ ಮಾಡಿ. ಊರಾಗಿಲ್ಲದ ಬಸರಿ ಈಕೆ ಆಗ್ಯಾಳ ನೋಡು, ಹೆಂಗ್ ಬೇಕರ್ಕಿ ಮಾಡ್ತಾನೆ. ಏನು ಇದ ರಮೇಶ್ನ
ನನಗೆ ಈಕಿ ಬೇಡ ಅಂತೇಳಿ 3 ದಿನಕ್ಕೊಂದ್ಸರಿ ಈಕಿ ಮ್ಯಾಗ ಜಗಳಕಾಯ ರಮೇಶ್ ಇಟ್ಲನ ಯವ್ವ ಕಾಲ ಬದ್ಲಾಗತ್ತಂತಾರಲ್ಲ ಸುಳ್ಳಲ್ಲಿ ಬಿಡು ಇಂಥ ಪ್ರೀತಿ ಆದರೂ ಏನ ಹೇಳ್ರಿ ನಿಮ್ಮಂಥ ಗಂಡನ ಪಡೆಯಕ್ಕೆ ನಾ ಬಹಳ ಅದೃಷ್ಟ ಮಾಡೀನಿ. ನೀ ಅದೃಷ್ಟ ಮಾಡಿ ಇಲ್ಲ ಗೊತ್ತಿಲ್ಲ, ನಾನಂತರೂ ಮಾಡೀನಿ. ನೀನಂತ ಬಂಗಾರದಂಥ ಹೆಂಡತಿ, ಆಮೇಲೆ ಮನೆ ಖರ್ಚನ್ನ ಹೆಂಗೆ ದೂಸ್ಕೊಂಡು ಹೋಗಬೇಕು, ಇದ್ದಾಗ ಹೆಂಗೆ ನಡ್ಕೋಬೇಕು, ಇಲ್ದಾಗ ಹೆಂಗೆ ನಡ್ಕೋಬೇಕು ಅದೆಲ್ಲ ನಿಂಗೆ ಗೊತ್ತೈತಿ. ನಾ ಪುಣ್ಯವಂತ. ಅರೇ ಚಿಕ್ಕಮ್ಮ ಯಾವಾಗ ಬಂದ್ರಿ ನೀವು? ಪುಟ್ಟಕ್ಕ ನಾನವ ಭಾಳ ತಾತ್ ನಾನು ಬಂದು ನೀನೇ ಎಲ್ಲಿ ಹೋಗಿದ್ದಿ? ಕಾಣಲೇ ಇಲ್ಲಲ್ಲವಾ ಬಂಗಾರಿ? ಅಯ್ಯೋ ನಾನು ಇನ್ನ ಆವಾರದಾಗ ಕುತ್ಕೊಂಡಿದ್ದೆ. ಅದು ಒಂಚೂರು ಪಾಠ ಬರೆಯೋದಿದ್ದು, ನಾನು ಹೋಮ್ವರ್ಕ್ ಮಾಡಕ್ ಕೊಟ್ಟಿದ್ರು ರಜಾದಿಂದಾಗ, ಅವ್ನು ಬರ್ಕೋತ್ ಕೂತಿದ್ನ. ಆಮೇಲೆ ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಕೂತಿದ್ದೆ, ಬೇಸರಕತ್ತಿತ್ತು. ನಡಿಯವಾ ಪುಟ್ಟಕ್ಕ, ಪಾಪ ಭಾಳತ್ ಕುತ್ಕೊಂಡು ನಿನ್ ಜೊತೆಗೆ ಮಾತಾಡಕ. ನಿಮ್ ಚಿಕ್ಕಮ್ಮ ಮೊದ್ಲು ಚಿಕ್ಕಮ್ಮ ಅಲ್ಲವ, ಈಗ ಹೊಟ್ಟೆ ಪಾಪ ಐತಂತ ಹೇಳಿ ಏನು ಕೆಲಸ ಮಾಡ್ಬೇಡಂತಾರಂತ ಡಾಕ್ಟ್ರು. ನಡಿ ಸಾಕು ಮಾತಾಡ್ಸಿದ್ದು. ಇಷ್ಟಾದ್ರೂ ಮಾತಾಡೋದು ಬಿಡಲ್ಲಲ್ಲ ಸಂಗೀತಕ್ಕ ನೀನು. ನಾನೇನು ಹುಡುಗನ ಮಾತಾಡ್ಸ್ಬೇಡ ಅಂತ ಹೇಳಾರ ಅಂತ ಹೇಳಿದ್ ನಾನು. ಯಾಕೆ ಬೇಕವ್ವ ಏನಂತಾರಲ್ಲ, ಆಮೇಲೆ ನನ್ನ ಮಗಳು ಏನೋ ಒಂಚೂರು ಫೋರ್ಸಾಗಿ ಬಂದು ನಿನ್ನ ಹೊಟ್ಟೆ ಮೇಲೆ ಬಿದ್ಲು. ಆಮೇಲೆ ನಿನ್ನ ಗರ್ಭ ವೀಕ್ ಐತಿ. ಆಮೇಲೆ ಅದೇನಾಗಿ ಹೆಚ್ಚು ಕಮ್ಮಿ ಆತಂದ್ರ ಅದಕ್ಕೆಮ್ಮ ಸಾಕು ಸುಮ್ಮನಿರ್ರಿ. ಬಾಯಿಗೆ ಏನು ಬರ್ತದೆ ಮಾತಾಡ್ಬೇಡ್ರಿ. ಒಳ್ಳೇದಷ್ಟು ಮಾತಾಡಕಾರ ಮಾತಾಡ್ರಿ, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿರ್ರಿ. ಅಯ್ಯೋ ಕತಿಯ, ನಾನೇನು ಹೇಳ್ಬಾರ್ದು ಹೇಳಿದ್ನಪ್ಪ, ಇರೋ ವಿಷಯನೇ ಹೇಳಿದೆ. ಅದ ಆಕೆನ ಗೊತ್ತಾಗೋದಲ್ಲ, ಓಡೋಕ್ಕಳ ಚಿಕ್ಕಮ್ಮ ಅಂತ ಹೇಳಿ ಹೆಚ್ಚು ಕಮ್ಮಿ ಆಗಿ ನಮ್ಮ ಹಣೆ ಬರಕ. ಆಮೇಲೆ ಅದು ನಮ್ಮ ತಲೆಗೆ ಬಂದ್ರೆ ಏನು ಮಾಡ್ಬೇಕಪ್ಪ? ಈಗ ಅಂತಾರಲ್ಲ, ತಿಂದಿದ್ದಲ್ಲ ಉಂಡಿದ್ದಲ್ಲ ಅಂದ ಬಂದು ಒದ್ದೊದ್ದು ಹೋದ್ರಿ ಇಬ್ರು, ಏನು ಅಂತಾರಲ್ಲ. ನಡಿಯವ ಪುಟ್ಟಕ್ಕ, ನಡಿ ಉಣಿಸ್ತೀನಿ, ಉಂಡು ಮೊಕ್ಕೋ ಅಂತ.